कराग्रे वसते लक्ष्मी करमध्ये सरस्वती करमूले स्थिते गौरी. ಅಜ್ಜಮ್ಮ, ಇವತ್ತು ದೇವಸ್ಥಾನದಲ್ಲಿ ಅಮ್ಮನವರಿಗೆ ಕಂಕಣ ಕಟ್ಟೋ ಹಿಂದಿನ ದಿನದ ಉತ್ಸವ ಅಂತೆ. ಗೊತ್ತಿರೋ ವಿಷಯನೇ ಅದು. ನೀನೇನು ಇನ್ನೂ ಇಲ್ಲೇ ಇದೆಯಾ? ಈಗಲೇ ಹೋಗ್ತೀನಿ. ಬೇಗ ಬಂದು ದೇವಸ್ಥಾನನೆಲ್ಲ ಸ್ವಚ್ಛ ಮಾಡಿ ರಂಗೋಲಿ ಹಾಕೋದಕ್ಕೆ ಹೇಳಿದ್ದಾರೆ. ಹೊರಡು ಮೊದಲು. ಅದೇನದು ಕಂಕಣ ಕಟ್ಟೋದು ಅಂದರೆ? ನಾಳೆ ಕಂಕಣ ಕಟ್ತಾರೆ, ಅದಕ್ಕೆ ಹಿಂದಿನ ದಿನದ ಉತ್ಸವ ಇವತ್ತು. ನೀನು ಆ ಉತ್ಸವ ನೋಡೋಕ್ಕೆ ನಿಲ್ಬೇಡ. ದೇವಸ್ಥಾನದ ರಂಗೋಲಿ ಕೆಲಸ ಮುಗಿದ ಕೂಡಲೇ ಬೇಗ ಮನೆಗೆ ಬಂದ್ಬಿಡು. ಯಾಕೆ? ನನಗೂ ಉತ್ಸವ ಎಲ್ಲ ನೋಡೋದಕ್ಕೆ ಆಸೆ ಅಜ್ಜಿ. ನಾ ಅಲ್ಲೇ ಇರ್ತೀನಿ. ಹೇಳ್ದಷ್ಟು ಕೇಳಿ ಅಧಿಕ ಪ್ರಸಂಗಿ. ಹೆಂಗಸರು ಮಕ್ಕಳು ಸಾಮಾನ್ಯವಾಗಿ ಈ ಹಿಂದಿನ ದಿವಸದ ಉತ್ಸವಕ್ಕೆ ಇರೋದಿಲ್ಲ. ಯಾಕೆ? ತಾಯಿಗೆ ರೋಷ ಜಾಸ್ತಿ ಈ ಉತ್ಸವದಲ್ಲಿ. ಪಲ್ಲಕ್ಕಿ ಹೊತ್ಕೊಂಡು ಅವ್ರ ಕೈಗೂ ಸಿಗದೆ ನುಗ್ತಿರ್ತಾಳೆ. ಪಲ್ಲಕ್ಕಿನ ಜನ ಹೊತ್ಕೊಂಡು ಹೋಗಲ್ಲ, ಪಲ್ಲಕ್ಕಿನೇ ಜನರನ್ನ ಎಳ್ಕೊಂಡು ಹೋಗ್ತಿರುತ್ತೆ. ಸರ್ಸರ ಅಂತ ನುಗ್ತಿರ್ತಾರೆ. ಎಷ್ಟೋ ಜನ ಬಿದ್ದು ಬಿಡ್ತಾರೆ. ಕಾಲು ತುಳಿತಕ್ಕೆ ಸಿಕ್ಕಿ ಕೈ ಕಾಲು ಮುರ್ಕೊಂಡಿರೋರು ಉಂಟು. ಅದಕ್ಕೆ ಆದಷ್ಟು ಹೆಂಗಸರು ಮಕ್ಕಳನ್ನ ಬರಲೇಬೇಡಿ ಅಂತಾನೆ ಹೇಳಿಬಿಟ್ಟಿರ್ತಾರೆ. ಈ ಉತ್ಸವ ನೋಡೋಕ್ಕೆ ಭಯವಾಗುತ್ತೆ. ಹೌದಾ? ಹೌದಾ ಏನು ಬಂತು? ನಾನೇ ಹೋಗಿಲ್ಲ ಇದುವರೆಗೂ. ಈ ಊರಿನಲ್ಲೇ ಇದ್ರು. ಬೇರೆ ಉತ್ಸವಗಳ ಥರ ಅಲ್ಲ ಇದು. ಈ ಉತ್ಸವ ಎಲ್ಲರೂ ಮನೆ ಮುಂದೆ ನಿಂತು ಪೂಜೆ ಸ್ವೀಕರಿಸೋದಿಲ್ಲ. ಅಮ್ಮನವರಿಗೆ ಎಲ್ಲಿ ಪೂಜೆ ಸ್ವೀಕರಿಸಬೇಕು ಅಂತ ಅನಿಸುತ್ತೋ ಆ ಮನೆ ಮುಂದೆ ಮಾತ್ರ ನಿಲ್ತಾಳೆ. ಬೇಡ ಅನ್ಸೋ ಮನೆ ಮುಂದೆ ಏನಾದರೂ ನಿಂತರೆ ಕೋಪಕ್ಕೆ ಆ ಪಲ್ಲಕ್ಕಿನ ಸರಸರ ಅಂತ ಸುತ್ತಿಸ್ಬಿಡ್ತಾಳೆ. ಪಾಪ ಆ ಪಲ್ಲಕ್ಕಿ ಹೊತ್ತವರು ಹಿಡಿಯೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ 10-15 ಸುತ್ತು ಬಿಡ್ತಾರೆ. ಅಷ್ಟೊಂದು ವೀರಾವೇಶ ಈ ಮಹಾತಾಯಿದು ಉತ್ಸವದಲ್ಲಿ. ಮುಂದೇನೂ ಇಲ್ಲ, ಹಿಂದೇನೂ ಇಲ್ಲ. ನಮ್ಮ ಮನೆ ಮುಂದೆ ಪಲ್ಲಕ್ಕಿ ನಿಂತರೆ ನಮ್ಮ ಭಾಗ್ಯ. ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕು. कदम्बवनचारिणी मुनिकदम्ब कादम्बिनी निदम्बजिदभूतरा सुरनितम्बिनी सेविता नवाम्बुर्गलोचना अभिनवाम्बुदश्यामला त्रिलोचनकुटुम्बिनी त्रिपुरसुन्दरी माश्रये कदम्बवनवासिनी कनकवल्लगीधारिणी महारमणिहारिणी मुखसमुल्लसद्वारुणी दयाविभवकारिणी विशतलोचनीं चारिणी त्रिलोचनकुटुम्बिनी त्रिपुरसुन्दरीमाश्रये जयाम्बिके जगन्माता जय सर्व
ನೋಡು ರಮೇಶ, ಆ ಪಲ್ಲಕ್ಕಿ ಹೊರೋದಕ್ಕೆ ಭೀಮನಂತ ಪರಾಕ್ರಮ ಇರೋರು ಬೇಕು. ಅಮ್ಮನವರು ವೀರಾವೇಶ ಸುತ್ತಿಸಿ ಬಿಡ್ತಾರೆ. ಆಕೆಗೆ ಎಲ್ಲಿ ನಿಲ್ಲಿಸ್ಬೇಕು ಅಂತ ಅನ್ಸುತ್ತೋ ಆ ಮನೆ ಮುಂದೆ ನಿಲ್ಲಿಸ್ಕೊತಾಳೆ, ಪೂಜೆ ಮಾಡಿಸ್ಕೊತಾಳೆ. ಎಲ್ಲಿ ನಿಲ್ಲಿಸಬಾರ್ದು ಅಂತ ಇರುತ್ತೋ ಅಂಥವ್ರ ಮನೆ ಮುಂದೆ ನಿಲ್ಲೋದೇ ಇಲ್ಲ, ಹೋಗ್ತಿರುತ್ತೆ. ನಾವಾಗೆ ನಿಲ್ಲಿಸ್ಬೇಕು ಅಂದ್ರೂ ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಅಂಥ ಮಹಿಮೆ ಈ ತಾಯಿ ಕ್ಷೇತ್ರ. ಮಹಾತಾಯಿ ಏನು ಮಾಡ್ಬೇಕಂತಿದ್ಯಾ ಬಂಗಾರಿ? ಸುಂದ್ರಿನ್ ಕೊಂದವ್ರು ಯಾರು ಅಂತನಾದ್ರೂ ಹೇಳೋ. ಎಲ್ಲ ಗೊತ್ತಾಗುತ್ತೆ. ಸುಂದ್ರಿನ್ ಕೊಂದವ್ರು ಯಾರು ಅಂತಲೂ ಗೊತ್ತಾಗುತ್ತೆ. ಅವ್ರಿಗೆ ಶಿಕ್ಷೆನೂ ಆಗುತ್ತೆ, ನೋಡ್ತಿರೋ. ಓಹೋ ಮಾಧವರಾವ್, ನಮಸ್ಕಾರ ವಿರೂಪಾಕ್ಷ ಶಾಸ್ತ್ರಿಗಳಿಗೆ. ಎಲ್ಲೋ ತಪ್ಪಿಸ್ಕೊಂಬಿಟ್ಟಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಹೋದ್ಯಾ ಪಿಶಾಚಿ ಇದ್ರೆ ಬಂದ್ಯಾ ಗವಾಕ್ಷಯಿಂದ ಅಂತ ಹೇಳಿ ಸರಿಯಾದ ಸಮಯಕ್ಕೆ ಒಕ್ಕರ್ಸ್ಕೊಂಡಿದ್ಯಾ. ಇಡೀ ಚಕ್ರಾಪುರಿ ತುಂಬ ಪಿಶಾಚಿಗಳೇ ತುಂಬಿಕೊಂಡಿದ್ದೇವಲ್ಲ, ಅದಕ್ಕೆ ನಿವಾರಣೆ ಮಾಡ್ಕೊಂಬರೋಣ ಅಂತ ದೇಶಾಂತರ ಹೊರಟೆ. ಆದರೆ ಅಮ್ಮನವ್ರ ಪ್ರೇರಣೆ, ನಿಮ್ಮ ಅಭಿಲಾಷೆ ಮನಸ್ಸಿಗೆ ತಡ್ತು, ಬಂದುಬಿಟ್ಟೆ. ತಾವೆಲ್ಗೋ ಹೊರಟಿದ್ದೀರಿ? ನಾನು ಎಲ್ಲೋ ಹೋಗ್ತೀನಿ, ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ಹೊರಟ ಕೆಲಸಕ್ಕೆ ಹಾಗೆ ಕೇಳಿದ್ರೆ ಮಾಡೋ ಕೆಲಸಕ್ಕೆ ತೊಂದರೆ ಆಗುತ್ತೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಸಾಮಾನ್ಯವಾಗಿ ತಾವು ಯಾವಾಗಲೂ ಕೆಟ್ಟ ಕೆಲಸಗಳಿಗೆ ಹೊರಟಿರ್ತೀರಿ. ಅಂಥ ಕೆಲಸಗಳು ಆಗದೇ ಇರಲಿ ಅನ್ನೋದು ನನ್ನ ಇಂಗಿತ. ನಿಮ್ಮ ಇವತ್ತಿನ ದಿನ ಭವಿಷ್ಯ ಹೇಳಬೇಕು ಅಂತ ದೈವ ಪ್ರೇರಣೆಯಾಗಿದೆ. ಹೇಳ ಶಾಸ್ತ್ರಿಗಳೇ? ಓಹೋ, ನನಗೇ ಭವಿಷ್ಯ ಹೇಳೋಷ್ಟು ದೊಡ್ಡವನಾಗ್ಬಿಟ್ಯಾ ನೀನು? ನನ್ನ ಸುಪ್ತ ಪ್ರಜ್ಞೆಗೆ ಅನಿಸ್ತಾ ಇದೆ ನೀವಿವತ್ತು ಕಂಕಣದ ಹಿಂದಿನ ದಿನ ಉತ್ಸವಕ್ಕೆ ಹಾಜರಾಗೋದಿಲ್ಲ ಅಂತ. ಇದೆಲ್ಲ ನಿನಗೆ ಅಂದಮೇಲೆ ಜಗ್ಗಿಯವ್ರು ಕೇಳ್ಕೊಂಡ ಪ್ರಕಾರ ಸುನೀತಾ ಚಿಕ್ಕಮ್ಮನ ಹೋಟೆಲ್ ಮಗುನೇ ಇಲ್ದಿದ್ರೆ ಪಲ್ಲಕ್ಕಿ ಹೊತ್ತಿದ್ದ ಜನದ ಕಾಲು ತುಳ್ತಕ್ಕೆ ಸಿಕ್ಕಾಕೊಂಡು ಜಗ್ಗಿಯವ್ರ ಪ್ರಾಣ ಹೋಗೇ ಬಿಡಬೇಕಾಗಿತ್ತು. ಅಮ್ಮನವರು ಜಗ್ಗಿಯವ್ರನ್ನ ಸಾಯೋದಕ್ಕೂ ಬಿಡಲಿಲ್ಲ. ಅಂದಮೇಲೆ ಸುನೀತಾ ಚಿಕ್ಕಮ್ಮನ ಹೋಟೆಲಿ ಜಗ್ಗಿಯವ್ರ ಮಗು ಇದೆ ಅಂತಾಯಿತು. ಅರ್ಥನೇ ಆಗ್ತಿಲ್ವಲ್ಲ ಈ ಅಮ್ಮನವ್ರ ಆಟ.